ವೆಲ್ಕಮ್ ಟು ಪಾರು ಕಿಚನ್. ಇವತ್ತು ನಾನು ಬೇಸನ್ ಲಾಡನ್ನ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿ ಗೋಡಂಬಿನ ರೋಸ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ ಹುರಿದಾಗಿದೆ. ಈಗ ಅದನ್ನ ತೆಗಿತಾ ಇದ್ದೀನಿ ಪ್ಲೇಟಲ್ಲಿ. ತೆಗೆದಿಟ್ಕೊಂಡಿದ್ದೀನಿ. ಡೆಕೋರೇಷನಿಗೆ ಅಷ್ಟೇ ಇದು ಗೋಡಂಬಿ. 1 ಬಟ್ಲು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಅದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋ ತನಕನೂ ಚೆನ್ನಾಗಿ ಹುರಿರಿ. ಹುರಿದಿಂದೇನೆ ಅದು ಚೆನ್ನಾಗಿ ಉಂಡೆನ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಇಸ ಆಗುತ್ತೆ. 1/4 ಬಟ್ಲು ಎಣ್ಣೆ ಹಾಕ್ತಿದ್ದೀನಿ. ಮನೇಲಿ ನೀವು ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ರಿ, ನಡೆಯುತ್ತೆ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಮನೇಲಿರೋ ಅಡುಗೆ ಎಣ್ಣೆನ. ಆಮೇಲೆ ನೋಡಿ ಈ ರೀತಿ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಚೆನ್ನಾಗಿ ಹುರಿದಿದ್ದೀನಿ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿಂದೆ ಉಂಡೆ ಕಟ್ಕೊಳ್ಳಿ. ಅದನ್ನ ತುಂಬ ಚೆನ್ನಾಗಿರುತ್ತೆ. ಏನು ಇಸ ಏನಾಗಲ್ಲ, ಯಾಕಂದ್ರೆ ನಾನು ಚೆನ್ನಾಗಿ ಹುರಿದು ಇದು ಮಾಡಿದ್ದೀನಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ತಿನ್ನಿರಿ, ಮಾಡ್ಕೊಳ್ಳಿ. ನಮ್ಮ ಮನೇಲೂ ತುಂಬ ಇಷ್ಟಪಡ್ತಾರೆ ಇದನ್ನು, ಅದಕ್ಕೋಸ್ಕರ ಮಾಡ್ತಾಯಿರ್ತೀನಿ ಅವಾಗವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಈಗ ನೋಡಿ.